ರಾಜ್ಯ ರಾಜಕಾರಣದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಒಂದ್ ಕಡೆ ಏಟು ಇನ್ನೊಂದು ಕಡೆ ಎದುರೇಟು ಅನ್ನೋದು ಬಿಜೆಪಿಯಲ್ಲಿ ಸಾಮಾನ್ಯ ಆಗ್ಬಿಟ್ಟಿದೆ. ಆದರೆ ಈಗ BY ವಿಜಯೇಂದ್ರಗೆ ತಿರುಗೇಟ್ ಕೊಡೋದಕ್ಕೆ ಭಿನ್ನರು ಮತ್ತೊಂದು ಪ್ಲಾನ್ ಜೊತೆಗೆ ಸಜ್ಜಾಗಿದ್ದಾರೆ. ದಲಿತರ ಹಣ ದುರ್ಬಳಕೆ ವಿರುದ್ಧ ಹೋರಾಟ ಮಾಡೋದಕ್ಕೆ BYV ಪ್ಲಾನ್ ಮಾಡಿಕೊಂಡಿದ್ರು. ಆ ಪ್ಲಾನ್ಗೆ ವಿರುದ್ಧವಾಗಿ ಸೆಡ್ ಹೊಡೆಯೋದಕ್ಕೆ ರೆಬೆಲ್ಸ್ ಮತ್ತೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಕ್ಫ್ ಹೋರಾಟ ಸಕ್ಸಸ್ ಆಗಿದೆ. ವಕ್ಫ್ ಹೋರಾಟ ಹೈಕಮಾಂಡ್ ವರೆಗೂ ತಲುಪಿದೆ. ಇದೀಗ ಅಕ್ರಮ ವಲಸಿಗರ ವಿರುದ್ಧ ಹೋರಾಟಕ್ಕೆ ಚಿಂತನೆಯನ್ನು ನಡೆಸ್ತಾ ಇದ್ದಾರಂತೆ. ಕುಮಾರ್ ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಈ ಹೋರಾಟಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. 40 ಲಕ್ಷಕ್ಕೂ ಹೆಚ್ಚು ಅಕ್ರಮ ವಲಸಿಗರು ಇದ್ದಾರೆ ಅನ್ನುವ ಮಾಹಿತಿ ಇದೆ. ವಕ್ಫ್ ಮಾದರಿಯಲ್ಲೇ ಹೋರಾಟ ಮಾಡಿ ಆ ಅಕ್ರಮ ವಲಸಿಗರ ಬಗ್ಗೆ ಕೂಡ ಕೇಂದ್ರಕ್ಕೊಂದು ವರದಿ ಕೊಟ್ಟು ಈ ಮುಖಾಂತರ ಸರ್ಕಾರದ ಗಮನ ತಮ್ಮ ಕಡೆ ಸರಿಯೋ ಹಾಗೆ ಮತ್ತು ಹೈಕಮಾಂಡ್ ತಮ್ಮನ್ನು ಗುರುತಿಸೋ ಹಾಗೆ ಇವರು ಬಿಜೆಪಿಯವರು ಪರವಾಗಿಲ್ಲಪ್ಪ ಏನೋ ಮಾಡ್ತಾರೆ ರಾಜ್ಯದಲ್ಲಿ ಅನ್ನೋ ಒಂದು ಇಂಪ್ರೆಷನ್ ಬಿಲ್ಡ್ ಮಾಡೋ ಪ್ರಯತ್ನ ಇದಂತೂ ಅಂದರೂ ಕೂಡ ತಪ್ಪಲ್ಲ. ಅಂಥ ಸಿದ್ಧತೆಗೆ ಈಗ ಯತ್ನಾಳ್ ಬಣ ರೆಡಿ ಆಗ್ತಾ ಇದೆ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಏನಿದು ಎರಡೆರಡು ಹೋರಾಟ? ವಿಜೇಂದ್ರ ಅವ್ರ ಹೋರಾಟದ ಪ್ಲಾನ್ ಏನು? ಅದಕ್ಕೆ ವ್ಯತಿರಿಕ್ತವಾಗಿ ಯತ್ನಾಳ್ ಬಣದ ಹೋರಾಟ ಏನೇನು ಪ್ಲಾನ್ ಆಗ್ತಿದೆ? ಬಿಜೆಪಿಯಲ್ಲಿ ಒಂದಿಷ್ಟು ರಾಜಕೀಯ ಮೇಲಾಟಗಳಾಗ್ತಾ ಇದೆ. ಉದಾಹರಣೆಗಳು ಗಮನಿಸ್ಕೊಂಡಿದ್ವಿ. ವಕ್ಫ್ ಹೋರಾಟವನ್ನು ಮಾಡಿದ್ರು, ಅದು ಕೂಡ ಇಲ್ಲಿ ಅತಿ ಹೆಚ್ಚು ವಕ್ಫ್ ವಿರುದ್ಧ ಹೋರಾಟ ಮಾಡಬೇಕಿಂತಲೂ ಕೂಡ ಹೆಚ್ಚು ವಿಜೇಂದ್ರ ಅವರನ್ನು ಮಣಿಸಬೇಕು ಅಂತ ಹೇಳಿ ಭಿನ್ನರು ಮಾಡ್ಕೊಂಡಂತ ಯೋಜನೆಗಳು. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅದಕ್ಕೆ ಸಕ್ಸಸ್ ಆಯಿತು. ಅದಾದ್ರ ಬಳಿಕ ಕುಮಾರ ಬಂಗಾರಪ್ಪ ಅವರ ಹೋರಾಟಕ್ಕೆ ಸಾಕಷ್ಟು ಪ್ರಶಂಸೆ ವ್ಯಕ್ತಪಡಿಸಿತ್ತು. ರಿಸರ್ಚ್ ಚೆನ್ನಾಗಿ ಮಾಡಿದೆ ಅಂತೇಳಿ ಹೈಕಮಾಂಡ್ ಕೂಡ ಹೇಳಿತ್ತು. ಈಗ ಅದೇ ಮಾದರಿಯಲ್ಲಿ ಮತ್ತೊಂದು ಹೋರಾಟ ರೂಪಿಸಿಕೊಳ್ತಾ ಇದೆ. ಅದಕ್ಕಿಂತ ಮುಂಚೆನೆ ವಿಜೇಂದ್ರ ಅವರು ಜನಾಂದೋಲನವನ್ನ ರೂಪಿಸಿದ್ರಲ್ಲಿ ವಿಫಲ ಆಗ್ತಾ ಇದೆ ಅಂತ ಭಿನ್ನರ ತಂಡ ಆರೋಪ ಮಾಡ್ತಾ ಇತ್ತು. ಇದೀಗ ಒಂದು ಜನಾಂದೋಲನ, ಒಂದು SCP TSP ಅಂತ ಹೇಳಿದ್ರೆ ದಲಿತರ ಹಣ ದುರ್ಬಳಕೆ ವಿಚಾರವಾಗಿ ಒಂದು ಹೋರಾಟ ಮಾಡಲಿಕ್ಕೆ ಪ್ಲಾನ್ ಆಗ್ತಾ ಇದೆ. ತಂಡ ಕೂಡ ರಚನೆ ಮಾಡಲಾಗ್ತಾ ಇದೆ. ಅದಾದ ಬಳಿಕವಾಗಿ ಬೆಂಗಳೂರು ಸಂಬಂಧಪಟ್ಟಂತ BBMP ಚುನಾವಣೆ ಆಗೋದ್ರಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇದೆ. 5-6 ವರ್ಷಗಳಾದರೂ ಕೂಡ BBMP ಚುನಾವಣೆ ಮಾಡುವಂತ ಮನಸ್ಸು ಸರ್ಕಾರಕ್ಕಿಲ್ಲ. ಹೀಗಾಗಿ ಸಾಕಷ್ಟು ಕಾಲಹರಣವನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ರಚಿಸಬೇಕಾಗುತ್ತೆ. ಹೀಗಾಗಿ ಜನರನ್ನ ಹಿಡಿದಿಡಬೇಕು, ಜನರನ್ನ ಒಲಿಸಿಕೊಳ್ಬೇಕು. ಹೀಗಾಗಿ ಒಂದು ತಂಡವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ರಚಿಸಿದ್ದಾರೆ. ಈ ತಂಡ ಏನಂತ ಹೇಳಿದ್ರೆ ಮೊದಲನೇದಾಗಿ ಮುನಿರತ್ನ ಅವರು, ರವಿ ಸುಬ್ರಹ್ಮಣ್ಯ ಹಾಗೆ ಇಲ್ಲಿ ಕೃಷ್ಣಪ್ಪ ಸೇರಿದಂತೆ ಹಲವಾರು ಜನರ ನೇತೃತ್ವದ ತಂಡವನ್ನು ಮಾಡಲಾಗಿದೆ. ಇದರಲ್ಲಿ ಬೆಂಗಳೂರಿನ ಘಟಕ 3 ಘಟಕ ಇದೆ. ಉತ್ತರ, ದಕ್ಷಿಣ ಹಾಗೂ ಕೇಂದ್ರ 3 ಘಟಕಗಳ 3 ವಿಭಾಗಗಳ ಅಧ್ಯಕ್ಷರು ಕೂಡ ಇದರಲ್ಲಿ ಇರ್ತಾರೆ. ಈ ಮೂಲಕವಾಗಿ BBMP ಚುನಾವಣೆ ಸಂಬಂಧಪಟ್ಟ ತಯಾರಿ ನಡೆಸಲಿಕ್ಕೆ ವಿಜೇಂದ್ರ ಸೂಚನೆ ಕೊಟ್ಟಿದ್ದಾರೆ. ಈ ಸೂಚನೆಯಂತೆ ಒಂದು ತಂಡ ತಯಾರಾಗಿದೆ. ಅದೇ ರೀತಿಯಾಗಿ ಬಿಜೆಪಿಯ ಇದೊಂದು ಹೋರಾಟ ಅಂತಲೇ ಪರಿಗಣಿಸಬೇಕು. ಅದಾದ ಬಳಿಕವಾಗಿ ಇದೀಗ ವಕ್ಫ್ ಹೋರಾಟ ಆಯಿತು. ಭಿನ್ನರು ಏನ್ ಮಾಡ್ತಾರೆ? ಭಿನ್ನರು ತಮ್ಮದೇ ಆಗಿದ್ದ ಸ್ಟ್ರಾಟಜಿಗಳು ಮಾಡಬೇಕಾಗತ್ತೆ. ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ವಿಜೇಂದ್ರ ಅವರು ಹೇಗೆ ವೈಫಲ್ಯರಾಗಿದ್ರು, ಯಾವೆಲ್ಲ ವಿಚಾರ ವಕ್ಫ್ ವಿಚಾರದಲ್ಲಿ ವಿಜೇಂದ್ರ ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ. ಅದೇ ರೀತಿಯಾಗಿ ಇದೀಗ ಮತ್ತೊಂದಿಷ್ಟು ವಿಚಾರ ತೆಗೆದುಕೊಂಡು ಹೋಗ್ಲಿಕ್ಕೆ ಮನಸ್ಸು ಮಾಡಿದ್ದಾರೆ. ಹೀಗಾಗಿ ಭಿನ್ನರಗ ಅಸ್ತ್ರ ಅಂತ ಹೇಳಿದ್ರೆ ಅಕ್ರಮ ವಲಸಿಗರು ಅಂತ ಹೇಳಿದ್ರೆ ಬೇರೆ ಬೇರೆ ಶ್ರೀಲಂಕಾ, ಬಾಂಗ್ಲಾದೇಶ, ಪಾಕಿಸ್ತಾನ ಸೇರಿ ಬೇರೆ ಬೇರೆ ದೇಶಗಳಿಂದ ರಾಜ್ಯಕ್ಕೆ ಬಂದು ಸಾಕಷ್ಟು ಜನ 40 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ವಾಸಿಸ್ತಾ ಇದ್ದಾರೆ. ಈ ಮೂಲಕವಾಗಿ ಸೆಕ್ಯೂರಿಟಿಗೆ ದೊಡ್ಡ ಮಟ್ಟಿಗೆ ಥ್ರೆಟ್ ಬರ್ತಾ ಇದೆ. ಅದೇ ರೀತಿಯಾಗಿ ವೋಟಿಂಗ್ ರೈಟ್ಸ್ KR-ಪುರಂ ಅಂತ ಕ್ಷೇತ್ರದಲ್ಲಿ, ಅದೇ ರೀತಿ ಕಾಟನ್ ಪೇಟೆ ಅಂತ ಕ್ಷೇತ್ರದಲ್ಲಿ ವೋಟಿಂಗ್ ರೈಟ್ಸ್ ಅಂದ್ರೆ 1-2 ಲಕ್ಷ ಬಂದ್ರೆ ಕಾರ್ಪೊರೇಟರ್ ಆಗಬಹುದು. ಆ ಮಟ್ಟಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೂ ಕೂಡ ಸಿದ್ಧ ಆಗ್ತಾ ಇದ್ದಾರೆ. ಹೀಗಾಗಿ ಈ ಮಟ್ಟಿಗೆ ಒಂದು ಅಧ್ಯಯನ ಮಾಡಿ ಮತ್ತೆ ಕೇಂದ್ರಕ್ಕೆ ವರದಿ ಕೊಡೋದು, ಈ ಮೂಲಕ ಕೇಂದ್ರಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಕನ್ವಿನ್ಸ್ ಮಾಡಲಿಕ್ಕೆ ಕುಮಾರ್ ಬಂಗಾರಪ್ಪ ನೇತೃತ್ವದ ತಂಡ ಸಿದ್ಧ ಆಗ್ತಾ ಇದೆ. ಈ ಮೂಲಕವಾಗಿ ವಿಜೇಂದ್ರ ಅವರು ಒಂದು ಕಡೆ ಜಟಾಪಟಿ ಮಾಡಲಿಕ್ಕೆ ಸಿದ್ಧ ಆಗ್ತಾ ಇದೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.